ನಾನು ಪೊಲಿಟಿ ರಿಲೇಟೆಡ್ ಒಂದು ಸೀರೀಸ್ನ ಮಾಡ್ತಾ ಇದ್ದೀನಿ. ಈ ಸೀರೀಸ್ನ ಉದ್ದೇಶ ಏನಂದರೆ, ಪೊಲಿಟಿ ಒಳಗಡೆ ಬರುವಂಥ ಕೆಲವೊಂದು ಮಿನಿ ಟಾಪಿಕ್ಸ್ನ ಕವರ್ ಮಾಡೋರದ್ದು ಇದರ ಉದ್ದೇಶ ಆಗಿರ್ತದೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ಪ್ರಿಯಂಬಲ್ ಟಾಪಿಕ್ ಮೇಲೆ ಬಂದಿರೋಂಥ ಕೆಲವೊಂದಿಷ್ಟು ಕೀವರ್ಡ್ಸ್ ಇದ್ದಾವೆ. ಸವರನಿಟಿ, ಸೆಕ್ಯುಲರ್, ಸೋಷಲಿಸ್ಟು, ಲಿಬರ್ಟಿ, ಫ್ರೆಟರ್ನಿಟಿ, ಈ ಥರ ವರ್ಡ್ಸ್ನ ನಾವು ಒನ್ ಬೈ ಒನ್ ಕವರ್ ಮಾಡ್ತಾ ಹೋಗ್ತೀವಂತ. ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಸವರನಿಟಿ ಒಂದು ವರ್ಡ್ ಮೇಲೆ ನೋಡೋಣಂತೆ. ಸೊ ಸವರನಿಟಿ ಡೆಫಿನಿಷನ್ ಪ್ರಕಾರ ಏನು ಹೇಳುತ್ತೆ ಅಂದರೆ, ಸವರನಿಟಿ ಅಂದರೆ ಸುಪ್ರೀಂ ಇಲ್ಲಾಂದರೆ ಇಂಡಿಪೆಂಡೆಂಟ್ ಅಥಾರಿಟಿ ಅಂತ ಹೇಳುತ್ತೆ. ಏನು ಹಿಂಗಂದ್ರೆ ಅರ್ಥ ಏನಿಲ್ಲ, ಇದರ ಅರ್ಥ ಏನಿಲ್ಲ, ಸಿಂಪಲ್ ಏನಪ್ಪ ಅಂತಂದರೆ, ಸವರನಿಟಿ ಅಂದರೆ ಇಂಡಿಪೆಂಡೆಂಟ್ ಆಗಿರೋದು ಇದರ ಹೇಳ್ದಂಗೆ. ಬಟ್ ಯಾವ ಥರ ಇಂಡಿಪೆಂಡೆಂಟ್ ಅಂದರೆ, ನಿಮ್ಮ ಡಿಸಿಷನ್ನ ನೀವೇ ಓನಲ್ಲಿ ತೊಗೊಳೋದಕ್ಕೆ ಇಂಡಿಪೆಂಡೆಂಟ್ ಅಂತಾರೆ. ಅದೇ ರೀತಿ ಒಂದು ಕಂಟ್ರಿ ಯಾವಾಗ ಸವರನಿಟಿ ಆಗುತ್ತೆ ಅಂದರೆ, ಅದರದ್ದು ಡಿಸಿಷನ್ ಅದು ಓನಾಗಿ ತೊಗೊಂಡಾಗ, ಅಂದರೆ ಇಟ್ಸ್ ಟೇಕ್ಸ್ ಇಟ್ಸ್ ಓನ್ ಡಿಸಿಷನ್. ಅದು ಡಿಸಿಷನ್ ಯಾವುದೇ ಆಗಿರ್ಬೋದು, ಅದು ದೇಶದ ಒಳಗಡೆ ಆಗಿರ್ಬೋದು, ದೇಶದ ಹೊರಗಡೆ ಆಗಿರ್ಬೋದು. ಅಂದರೆ ಇಂಟರ್ನಲ್ಲಿ ಡಿಸಿಷನ್ ಆಗಿರ್ಬೋದು, ಎಕ್ಸ್ಟರ್ನಲ್ಲಿ ಡಿಸಿಷನ್ ಆಗಿರ್ಬೋದು. ಸೊ ಒಂದು ದೇಶದ ಡಿಸಿಷನ್ನು ತಾನು ಖುದ್ದಾಗಿ ತೊಗೊಂಡಾಗ ಆ ದೇಶಕ್ಕೆ ನಾವೇನಂತಂದರೆ ಸವರನಿಟಿ ಅಂತೇವೆ. ಸೊ ಇನ್ನೇ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದರೆ, ನಾವು ಬ್ರಿಟಿಷರ್ ಟೈಮಲ್ಲಿ ನಾವು ಬ್ರಿಟಿಷರ ಕೊಲೋನೀಸ್ ಆಗಿದ್ವಿ. ಅವಾಗ ಬ್ರಿಟಿಷರ್ ಏನಂದರೆ, ನಾವು ಅವರು ಅಂಡರಲ್ಲಿದ್ದಾಗ World War II ಒಳಗಡೆ ನಿಮ್ಗೆ ನೆನಪಿರ್ಬೋದು, ಹಿಸ್ಟ್ರಿ ಯಾರಾದರೂ ಓದಿದರೆ, ಅಲ್ಲೇನು ಮಾಡ್ತಾರೆ ಅಂದರೆ, ಅವರು ವಿತೌಟ್ ಇಂಡಿಯಾ ಪರ್ಮಿಷನು ಇಂಡಿಯಾ World War II ಒಳಗಡೆ ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸುತ್ತಂತ ಹೇಳ್ತಾರೆ. ಬಟ್ ಅವಾಗ ನಮ್ಮ ಹತ್ರ ಸವರನಿಟಿ ಇದ್ದಿತ್ತಿಲ್ಲ, ನಾವು ಕೊಲೋನಿ ಆಗಿದ್ವಿ. ಬ್ರಿಟಿಷರ ಒಂದು ಕೊಲೋನಿ ಆಗಿರೋದ್ರಿಂದ, ಅವರು ಹೊಸ ಹೊತ್ತಿನಲ್ಲಿ ಇದ್ದಿರೋದ್ರಿಂದ ನಮಗೆ ಯಾವುದೇ ಆದಂಥ ಒಂದು ಇಂಡಿಪೆಂಡೆಂಟ್ ಅಥಾರಿಟಿ ಇದ್ದಿತ್ತಿಲ್ಲ. ನಮ್ಮ ಡಿಸಿಷನ್ನ ನಾವು ತೊಗೊಳಕ್ಕಾಗ್ತಿತ್ತಿಲ್ಲ. ಬಟ್ ಆಫ್ಟರ್ ಇಂಡಿಪೆಂಡೆನ್ಸ್ ವಿ ಆರ್ ಸವರೆನ್ ಕಂಟ್ರಿ. ಸೊ ನಮ್ಮ ಡಿಸಿಷನ್ನ ನಾವೇ ತೊಗೊಳ್ತೇವೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ, ಇಂಡಿಯಾ UN ಮೆಂಬರ್ ಇರೋದು ಭಾರತದ ಸವರನಿಟಿ ಮೇಲೆ ಹೊಡೆತ ಬೀಳುತ್ತಾ, ಇಲ್ಲಿ ಇಂಡಿಯಾ ಕಾಮನ್ವೆಲ್ತ್ ಮೆಂಬರ್ ಆಗಿರೋದಂತೂ ಭಾರತದ ಸವರನಿಟಿ ಹೊಡೆತ ಬೀಳುತ್ತಾ, ಇಂಡಿಯಾ ಯಾವುದೇ ಥರ ಇಂಟರ್ನ್ಯಾಷನಲ್ ಫೋರಮ್ ಒಳಗಡೆ ಆಗಿರ್ಬೋದು, ಯಾವುದೇ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗಿರ್ಬೋದು, ಪ್ಯಾರಿಸ್ ಅಗ್ರಿಮೆಂಟ್ ಆಗಿರ್ಬೋದು, ಇನ್ನೂ ಯಾವುದೋ ರಾಮ್ಸರ್ ಸೈಟ್ಸ್, ಇನ್ನೂ ಏನೋ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತಲ್ಲ, ಯಾವುದೇ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ಏನೇ ಇರಲಿ. ಸೊ ಇದರಲ್ಲಿ ಇಂಡಿಯಾ ಮೆಂಬರ್ ಆಗಿರ್ಬೋದು, ಇಲ್ಲ ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ಇಂಡಿಯಾ ಸವರನಿಟಿ ಹರ್ಟ್ ಆಗುತ್ತಾ? ಯಾಕಂದರೆ ಅಲ್ಲಿ ನಾವು ಸೈನ್ ಮಾಡ್ತೀವಿ ಅಂದರೆ ಅದ್ರ ತಕ್ಕಂಗೆ ನಾವು ನಡ್ಕೋಬೇಕು. ಅದ್ರ ತಕ್ಕಂಗೆ ನಾವು ನಡ್ಕೊಳ್ಳಿಲ್ಲ ಅಂದರೆ ನಮ್ಮ ಮೇಲೆ ಪೆನಲ್ಟಿ ಬೀಳುತ್ತೆ, ನಮ್ಮ ಮೇಲೆ ಫೈನ್ ಬೀಳುತ್ತೆ, ನಮ್ಮ ಮೇಲೆ ಎಕಾನಮಿಕ್ ಸ್ಯಾಂಕ್ಷನ್ಸ್ ಬೀಳುತ್ತೆ. ಸೊ ಇದರಿಂದ ನಮ್ಮ ಸವರನಿಟಿ ಏನಾದರೂ ಹೊರತು ಬೀಳುತ್ತಾ? ಇವೆಲ್ಲಕ್ಕೂ ಆನ್ಸರ್ ಒಂದೇ, ಏನಂದರೆ ನಮ್ಮ ಸವರನಿಟಿಗೆ ಯಾವುದೇ ರೀತಿ ಎಫೆಕ್ಟು ಆಗಲ್ಲ. ಯಾಕಂದರೆ ನಾವು UN ಮೆಂಬರ್ ಆಗಬೇಕಂದ್ರೂ, ಕಾಮನ್ವೆಲ್ತ್ ಮೆಂಬರ್ ಆಗಬೇಕಂದ್ರೂ, ಯಾವುದೇ ಒಂದು ಅಗ್ರಿಮೆಂಟ್ ಸೈನ್ ಮಾಡಬೇಕಂದ್ರೂ ಅದ್ರ ಒಳಗಡೆ ಹೋಗೋ ಡಿಸಿಷನ್ ಓನ್ ನಮ್ದಿರುತ್ತೆ. ಹೋಗೋದು ಬಿಡೋದು ನಮ್ಮ ಕೈಲಿರುತ್ತೆ, ಮತ್ತೊಬ್ರ ಕೈಲಿರಲ್ಲ. ನಮಗೆ ಬೇರೆಯವ್ರು ಬಂದುಬಿಟ್ಟು ನಮ್ಮ ಪರವಾಗಿ ಅವ್ರು ಡಿಸಿಷನ್ ತೊಗೊಳಕ್ಕಾಗಲ್ಲ. ಇವತ್ತು ಬ್ರಿಟಿಷರು ಬಂದುಬಿಟ್ಟು ಇಂಡಿಯಾಗೆ ಪರವಾಗಿ ನಾವು ಡಿಸಿಷನ್ ತೊಗೋತಾ ಇದೀವಿ, ಇಂಡಿಯಾ UN ಮೆಂಬರ್ ಆಗ್ತಿದೆ, ಇಂಡಿಯಾ ಕಾಮನ್ವೆಲ್ತ್ ಮೆಂಬರ್ ಆಗ್ತಿದೆ, ಇಲ್ಲ ಇಂಡಿಯಾ ಪರವಾಗಿ ನಾವು ಟ್ರೀಟಿನ ಸೈನ್ ಮಾಡ್ತಿದ್ದೆ ಅಂತ ಕೇಳಕ್ಕೆ ಬರೋಲ್ಲ. ಯಾಕಂದರೆ ನಾವು ಇವತ್ತು ಇಂಡಿಪೆಂಡೆಂಟ್ ದೇಶ, ನಾವು ಸವರೇನ್ ದೇಶ, ನಮ್ಮ ಡಿಸಿಷನ್ ನಾವೇ ತೊಗೊಳ್ತೇವೆ, ಬೇರೆಯವ್ರು ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ನಮಗೆ ಯಾವುದೇ ರೀತಿಯಾದಂಥ ಸವರನಿಟಿ ಎಫೆಕ್ಟ್ ಆಗಲ್ಲ. ನಾವು ಯಾವುದರ ಒಳಗಡೆ ಹೋಗೋದು ನಮ್ಮ ಓನ್ ಡಿಸಿಷನು, ಅದರಿಂದ ಹೊರಗಡೆ ಬರೋದು ಓನ್ ಡಿಸಿಷನು, ಅದು ಬೇರೆ ಮೆಟ್ರು. ನಾವು ಒಳಗಡೆ ಹೋದ್ಮೇಲೆ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಇರ್ತವೆ. ಅದು ರೂಲ್ಸ್ ನಾವು ಫಸ್ಟಿಗೆ ಅದನ್ನು ಅರ್ಥ ಮಾಡಿಕೊಂಡೆ ನಾವು ಅದ್ರ ಒಳಗಡೆ ಹೋಗಿರ್ತೀವಿ, ಸೈನ್ ಮಾಡಿರ್ತೀವಿ. ಬಟ್ ಹಾಗಂತ ಅಲ್ಲಿ ಪಾಲಿಸೋದ್ರಿಂದ ನಮ್ಮ ಸವರನಿಟಿಗೆ ಅದೇ ಥರ ಹೊಡೆತು ಬೀಳಲ್ಲ. ಅದರಿಂದ ಹೊರಗಡೆನೂ ಯಾವತ್ತಾದರೂ ಬರ್ಬೋದು, ಒಳಗಡೆ ಯಾವತ್ತಾದರೂ ಹೋಗೋದು ಬರೋದು ನಮ್ಮ ಕೈಲಿರುತ್ತೆ, ನಮ್ಮ ಓನ್ ಡಿಸಿಷನ್. ಇದೇ ಏನಂದರೆ ಕಾನ್ಸೆಪ್ಟ್, ಸವರನಿಟಿ ಕಾನ್ಸೆಪ್ಟ್. ಈ ಸವರನಿಟಿ ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂತೀನಿ. ಮುಂದೆ ಇನ್ನೂ ಇಷ್ಟು ವಿಡಿಯೋ ಬರ್ತವೆ ಸೆಕ್ಯುಲರು, ಸೋಷಲಿಸ್ಟ್ ಮೇಲ್ಗಡೆ. ಆ ವಿಡಿಯೋಸ್ನ ನೋಡಿ ಕಾನ್ಸೆಪ್ಟ್ನ ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ.